ನೀವು ಮತ್ತೆ ಗಿಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತಂದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಗಿಲ್ಲಿಗೆ ಕಂಡ್ರೆ ಚಂದ್ರಪ್ರಭಾ ಅವರಿಗೆ ಜೆಲಸ್ ಫೀಲ್ ಆಗುತ್ತೆ. ದಿನ ಗಂಟ್ಲು ನಾವು ತುಂಬ ಚೆನ್ನಾಗಿದ್ದು, ಬಟ್ ಅದು ಇಲ್ಲಿ ನೋಡೋರಿಗೆ ಏನೋ ಬೇರೆ ಥರ ಅನಿಸಿ ಅದು ಬೇರೆ ಹೇಗೇಗೋ ಆಗಿದೆ ಅನ್ನೋದು ಬಿಟ್ಟರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. 3 ಜನ ಹೇಗಿದ್ದು ಅಂದರೆ ನಮ್ಮ ನೋಡಿ ಹೊಟ್ಟೆ ಕಿಚ್ಚು ಬರ್ಬೋದೇ ವಿನಃ ಬೇಸ ಊಟಕ್ಕೆ ಸಾಧ್ಯನೇ ಇಲ್ಲ. ಮನೆಯೊಳಗೆ ಗಿಲ್ಲಿ ಕಂಡ್ರೆ ಯಾಕೆ ಆಗ್ತಾ ಇಲ್ಲ ಒಂದಿಷ್ಟು ಜನಕ್ಕೆ ಅಂತ. ಚೆನ್ನಾಗಿರೋ ಹಣ್ಣಿಗೆ ತಾನೇ ಎಲ್ಲರೂ ಕಲ್ಲು ಹೊಡೆಯೋದು, ಕೊಳ್ತೋಗಿರೋದು ಕುಡಿಯೋಕ್ಕಾಗ್ತದೆ. ಹಂಗೆ ಅವನು ಎಲ್ಲರಲ್ಲೂ ತುಂಬ ಸ್ಟ್ರಾಂಗ್ ಅವನೇ ಮುಂದೆ ಹೋಗ್ತಾವನೆ ಅಂತ ಎಲ್ರಿಗೂ ಅನಿಸಿರ್ಬೋದು. ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಬ್ಬರ ಮಧ್ಯೆ ಯಾವಾಗಲೂ ಕೂಡ ಒಂದು ವಾರ್ ನಡೀತಾನೆ ಇರುತ್ತೆ. ಇಬ್ಬರ ಮಧ್ಯೆ ಅಷ್ಟರ ಮಟ್ಟಿಗೆ ಒಂದು ದ್ವೇಷ ಥರ ಬೆಳೆಯೋದಕ್ಕೆ ಅಂತ ಅವ್ರು ಆಳ್ವಿಕೆ ಮಾಡೋರು, ನಾವು ಅವ್ರು ಹೇಳ್ದಂಗೆ ಕೇಳೋರು. ಹಂಗಂಗೆ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಏನಾಯಿತು ಅದು ಪ್ರತಿದಿನ ಇಲ್ಲಿ ಗಂಟನೂ ಸ್ವಲ್ಪ ಜಗಳ ಅಂತ ಆಯಿತು. ಬಿಗ್ ಬಾಸ್ ಅಲ್ಲಿ ಎಲ್ಲ ಜನ ನೋಡ್ತಾ ಇರಬೇಕಾದ್ರೆ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು ನೀವು ಮತ್ತೆ ಗಿಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತಂದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಗಿಲ್ಲಿಗೆ ಕಂಡ್ರೆ ಚಂದ್ರಪ್ರಭಾ ಅವರಿಗೆ ಜೆಲಸ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಗಿಲ್ಲಿದು ಅವರು ದಾಡಿ ಕೂಡ ಶೇವ್ ಮಾಡಿದ್ರು, ಆ ರೀತಿಯಾದಂತಹ ಒಂದಿಷ್ಟು ಮಾತುಗಳು. ಸೊ ಗಿಲ್ಲಿ ಮತ್ತೆ ನಿಮ್ಮ ಬಾಂಡಿಂಗ್ ಹೇಗಿತ್ತು? ಜೆಲಸ್ ಫೀಲ್ ಆಗ್ತಾ ಇತ್ತಾ? ನಿಜವಾಗ್ಲೂ ಅಲ್ಲಿ ಏನಾಗ್ತಾ ಇತ್ತು ಅಂತ ಮನೇಲಿ? ಗಿಲ್ಲಿ ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದನೂ ಒಳ್ಳೆ ಫ್ರೆಂಡೇ, ಅಲ್ಲೂ ಹಾಗೇ ಇದ್ದು. ನಾವು ಏನೇ ಮಾಡೋದು ಒಂದು ತರಲೆ ತಮಾಷೆಗೆ, ಯಾವುದರಲ್ಲಿ ಬೇಜಾರು ಇಲ್ಲ, ಏನೂ ಇಲ್ಲ. ಕೊನೆ ದಿನ ಗಂಟ್ಲು ನಾವು ತುಂಬ ಚೆನ್ನಾಗಿದ್ದು, ಬಟ್ ಅದು ಇಲ್ಲಿ ನೋಡೋರಿಗೆ ಏನೋ ಬೇರೆ ಥರ ಅನಿಸಿ ಅದು ಬೇರೆ ಹೇಗೇಗೋ ಆಗಿದೆ ಅನ್ನೋದು ಬಿಟ್ಟರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನೋಡೋರ ಪ್ರಾಬ್ಲಮ್. ನಾವು ಅಲ್ಲಿ ಆರಾಮಾಗಿ ಕೊನೆ ದಿನ ಗಂಟ್ಲು ನಾನಾಗ್ಬೋದು, ಕಾವ್ಯ ಆಗ್ಬೋದು, ಗಿಲ್ಲಿ ಆಗ್ಬೋದು, ಒಂದು ಒಳ್ಳೆ ಬಾಂಡಿಂಗಲ್ಲಿ ತುಂಬ ಚೆನ್ನಾಗಿದ್ದೀವಿ. ಈ ಥರ ನಮ್ಮ ಒಂದು ಒಳ್ಳೆ ಸ್ನೇಹದ ಬಗ್ಗೆ ಈ ಥರ ಹೊರಗಡೆ ಈಗ ಆಗಿದೆ ಅನ್ನೋದು ಒಂದು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ನಮ್ಮ ಸ್ನೇಹ ಅಷ್ಟು ಚೆನ್ನಾಗೈತಿ, ಈಗಲೂ ಚೆನ್ನಾಗಿದೆ. ಬಟ್ ಅದು ಯಾಕೆ ಆ ಥರ ಎಲ್ಲ ನೋಡೋರ ದೃಷ್ಟಿ ಹಂಗೆ ಚೇಂಜ್ ಆಗೈತೋ ಗೊತ್ತಿಲ್ಲ. ನೀವು ಒಂದು ಗಿಲ್ಲಿಗೋಸ್ಕರ ಒಂದ್ಸಲ ನೀವು ಫಿನಾಲೆಯಲ್ಲಿ ಕೂಡ ಬಿಟ್ಕೊಟ್ಟಿದ್ರಿ. ಸೊ ಅವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಓಕೆ ಫ್ರೆಂಡ್ಶಿಪ್ಪಿಗೆ ಇವ್ರು ವ್ಯಾಲ್ಯೂ ಕೊಟ್ಟರು ಅಂತಂದು. ಅದಾದ್ಮೇಲಿಂದ ಒಂದು ಸ್ವಲ್ಪ ಎಲ್ಲೋ ನಿಮ್ಮಿಬ್ರ ಮಧ್ಯೆ ಒಂದಿಷ್ಟು ಪ್ರಾಬ್ಲಮ್ಸ್ ಬಂತೋ ಏನೋ ಗೊತ್ತಿಲ್ಲ. ಎಲ್ಲದಕ್ಕೂ ನೋಡೇ ಇಲ್ಲ, ಯಾರು ನೋಡೇ ಇಲ್ಲ ಅನ್ಸುತ್ತೆ. ಆ ಥರದ್ದು ಎಲ್ಲೂ ಆಗೇ ಇಲ್ಲ. ಬಟ್ ಜನ ಯಾಕೆ ಹಂಗೆ ಅನ್ಕೊಂಡಿದ್ರು ಗೊತ್ತಿಲ್ಲ. ಓಕೆ, ಸೊ ಇಬ್ರು ನೀವು ತುಂಬಾ ಒಳ್ಳೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದು. ಕಾವ್ಯನೂ ತಂಗಿ ಅಂತ ನಾನು ಮಾತಾಡ್ತಾ ಇದ್ದೆ ಪ್ರೀತಿಯಿಂದ, ಕಾವ್ಯನೂ ನನ್ನ ಅಣ್ಣ ಅಂತ ಮಾತಾಡ್ತಾ ಇರೋರು. ಗಿಲ್ಲಿ ನಾವು 3 ಜನ ಹೇಗಿದ್ದು ಅಂದರೆ ನಮ್ಮ ನೋಡಿ ಹೊಟ್ಟೆ ಕಿಚ್ಚು ಬರ್ಬೋದೇ ವಿನಃ ಬೇಸ ಊಟಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ನೋಡ್ರೆ ಎಲ್ಲ ತದ್ವಿರುತ್ತ. ನಾನಂತೂ ಇನ್ನೂ ಸೋಷಿಯಲ್ ಮೀಡಿಯಾ ನನ್ನ ಮೊಬೈಲಲ್ಲಿ ನಾನು ಇನ್ನೂ ನೋಡಿಲ್ಲ. ಬಟ್ ನೀವೆಲ್ಲ ಕೇಳ್ತಾರೋದು ನೋಡಿದ್ರೆ ಈ ಥರ ಏನೋ ಬೇರೆ ಹಿಡ್ದಾಗೋಯ್ತೆ ಅಂತ. ಅದಕ್ಕೇನು ಮಾಡೋಕ್ಕಾಗಿಲ್ಲ, ನೋಡೋರ ದೃಷ್ಟಿ ಸರಿ ಇಲ್ವೇನೋ ಅಷ್ಟೇ. ನಾವು ಚೆನ್ನಾಗಿದ್ದರ ದೃಷ್ಟಿ, ನಮ್ಮ ದೃಷ್ಟಿಯಲ್ಲಿ ನಾವು 3 ಜನ ಈಗಲೂ ಚೆನ್ನಾಗಿದ್ದೀವಿ ಅಷ್ಟೇ. ಓಕೆ, ಸೊ ಗಿಲ್ಲಿ ಬಗ್ಗೆ ಹೊರಗಡೆ ತುಂಬ ಟಾಕ್ಸ್ ಇದೆ, ಒಳ್ಳೆ ಅಭಿಪ್ರಾಯ ಇದೆ. ಅವರ ಕಾಮಿಡಿ ಮತ್ತು ಅವರು ಸ್ಪಾಂಟೇನಿಯಸ್ ಆಗಿ ಮಾತಾಡೋದು, ಅವರ ಕಾಮಿಡಿ ಪಂಚು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಆದರೆ ಮನೇಲಿರೋ ಜನಗಳದ್ದು ಅಭಿಪ್ರಾಯನೇ ಬೇರೆ ಇದೆ ಗಿಲ್ಲಿ ಬಗ್ಗೆ. ಯಾಕೆ ಈ ಥರ ಆಗ್ತಾ ಇದೆ? ಮನೆಯೊಳಗೆ ಗಿಲ್ಲಿ ಕಂಡ್ರೆ ಯಾಕೆ ಆಗ್ತಾ ಇಲ್ಲ ಒಂದಿಷ್ಟು ಜನಕ್ಕೆ ಅಂತ. ಅಂದರೆ ಚೆನ್ನಾಗಿರೋ ಹಣ್ಣಿಗೆ ತಾನೇ ಎಲ್ಲರೂ ಕಲ್ಲು ಹೊಡೆಯೋದು, ಕೊಳ್ತೋಗಿರೋದು ಕುಡಿಯೋಕ್ಕಾಗ್ತದೆ. ಹಂಗೆ ಅವನು ಎಲ್ಲರಲ್ಲೂ ತುಂಬ ಸ್ಟ್ರಾಂಗ್ ಅವನೇ ಮುಂದೆ ಹೋಗ್ತಾವನೆ ಅಂತ ಎಲ್ರಿಗೂ ಅನಿಸಿರ್ಬೋದು. ಅವನ್ನ ವೀಕ್ ಮಾಡೋಣ ಅಂತಲೇ ಅವನಿಗೆ ಎಷ್ಟೋ ಜನ ಅವನ್ನ ಕೆಳಗಡೆ ಇಳಿಸೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಒಳ್ಳೆ ಎಂಟರ್ಟೈನರು, ತುಂಬ ಸ್ಟ್ರಾಂಗಾಗಿ ಮುಂದೆ ಹೋಗ್ತಾ ಇದ್ದಾನೆ ಅಂತ ಅನಿಸ್ತದೆ. ಅಶ್ವಿನಿ ಮತ್ತು ಗಿಲ್ಲಿ ಅವರಿಬ್ಬರ ಮಧ್ಯೆ ಯಾವಾಗಲೂ ಕೂಡ ಒಂದು ವಾರ್ ನಡೀತಾನೆ ಇರುತ್ತೆ. ಅಂತ ಮೇಜರ್ ಪಾಯಿಂಟ್ ಏನಿತ್ತು ಅವರಿಬ್ಬರ ಮಧ್ಯೆ ಅಷ್ಟರ ಮಟ್ಟಿಗೆ ಒಂದು ದ್ವೇಷ ಥರ ಬೆಳೆಯೋದಕ್ಕೆ ಅಂತ? ಅದು ಯಾಕೆ ಅಂದರೆ ಫಸ್ಟ್ ಅವರು ಒಂದು ಅರಸಿಯರು ಮತ್ತು ಆ ಥರದ್ದು ಅವ್ರಿಗೆ ಒಂದು ಇತ್ತು. ಅಂದರೆ ಅವರು ಆಳೋರು, ನಾವು ಆಳ್ವಿಕೆ ಮಾಡೋರು, ನಾವು ಅವ್ರು ಹೇಳ್ದಂಗೆ ಕೇಳೋರು. ಈ ಥರ ಸೇವಕರ ಥರ ಇದ್ದು. ಆ ಟಾಸ್ಕ್ನಲ್ಲಿ ಅವ್ರು ಕೊಡೋಂಥ ಕೆಲವೊಂದು ಏನೋ ಒಂದು ಮಾಡಿ ಅಂತ ಕೆಲಸ ಕೊಡ್ಬೋದು, ಆವಾಗ ಇವ್ರು ಮಾಡ್ತಿರ್ಲಿಲ್ಲ. ಹಂಗಂಗೆ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಏನಾಯಿತು ಅದು ಪ್ರತಿದಿನ ಇಲ್ಲಿ ಗಂಟನೂ ಸ್ವಲ್ಪ ಜಗಳ ಅಂತ ಆಯಿತು. ಬಟ್ ಎಷ್ಟೇ ಜಗಳ ಮಾಡಿದ್ರು ಅವರಿಬ್ಬರು ತುಂಬ ಚೆನ್ನಾಗಿದ್ರು ರಿಯಲಿ ಮನೆ ಒಳಗೆ. ಗಿಲ್ಲಿ ಕಂಡ್ರೆ ಅಶ್ವಿನಿ ಮೇಡಮ್ ಅವ್ರಿಗೊಂದು ಗೌರವ, ಅಶ್ವಿನಿ ಮೇಡಮ್ ಅವ್ರ ಕಂಡ್ರೆ ಗಿಲ್ಲಿಗೆ ಒಂದು ಗೌರವ ರಿಯಲಿ ಅದಿದೆ. ಆದರೆ ಬಿಗಿನಿಂಗಿಂದ ಅವರಿಬ್ಬರಿಗೆ ಜಗಳ ಜಾಸ್ತಿ ಆಗಿದೆ, ನಿಜ ಒಪ್ಕೋತೀನಿ. ಬಟ್ ಆ ರೈಡರಷ್ಟು ತುಂಬ ಚೆನ್ನಾಗಿದ್ದಾರೆ ರಿಯಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.